ನಿಮ್ಮ ಕಡೆ ಪಾನಿಪುರಿ ಫೇಮಸ್. ಪಾನಿಪುರಿ ವಡಾಪಾವ್ ಪಾವ್ ಭಾಜಿ ಊಟಕ್ಕೂ ಇದೆ ಪಾನಿಪುರಿ ಸಂಜೆಗೆ ಹೋಗ್ತೀನಿ. ನಾನು ಒಂದ್ಸಲ ತಿಂದ್ಬಿಟ್ಟು ಫುಲ್ ಗ್ಯಾಸ್ಟ್ರಿಕ್ ಆಗುತ್ತೆ. ಪಾವ್ ಭಾಜಿ ಅಂತ ಊಟದ ಬದಲು ಅದೇ ಮುಂಬೈದು ಪಾನಿಪುರಿ ಬೇರೆ, ನೀವು ಇಲ್ಲಿ ಟ್ರೈ ಮಾಡ್ಬೋದು. ಬಟ್ ಮುಂಬೈ ಒಂದು UP ಸೈಡ್ ಅವರು ಖಾರ ನೀರ್ ಮಾಡ್ತಾರೆ. ಸ್ವಲ್ಪ ಅಯ್ಯೋ ಮಾಡ್ತಾರೆ, ಬಟ್ ಒಂದು UP ಸೈಡ್ ಅವರ ಒಂದು ರುಚಿ, ಕೈ ರುಚಿ ಇರುತ್ತೆ, ಗೊತ್ತುಂಟಾ? ಕೈ ರುಚಿ ಎಲ್ಲರದು ಬೇರೆ ಬೇರೆ. ಯಾವುದು ಒಂದು ಅಡಿಗೆ ಮಾಡ್ತೀರಾ, ಸೇಮ್ ರೆಸಿಪಿ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಮಾಡ್ತೀನಿ, ಅದೇ ಸೇಮ್ ಟೇಸ್ಟ್ ಇಲ್ಲ ಅಲ್ವಾ? ಅದೇ ಅಮ್ಮನ ಕೈ ರುಚಿಯಾ? ಅಮ್ಮನ ಕೈ ರುಚಿ. ಮತ್ತೆ ನಾವು ಎಂತ ಗೊತ್ತಾ, ಮನೆಯಲ್ಲಿ ಕೂಡ ನಾವು ಪಾನಿಪುರಿ ಮಾಡ್ತೀವಿ, ಪ್ಯಾಕೆಟ್ ತಕೊಂಡ್ ಬರುದು. ಪಾವ್ ಭಾಜಿ ಪಾವ್ ಭಾಜಿ ಕೂಡ ಇಷ್ಟ. ನನ್ನ ಅಮ್ಮ ಕುಕ್ಕರಲ್ಲಿ ಬಟಾಟೆ ಹಾಕ್ತಾರೆ, ಇದೆ ಚೆನ್ನ ಹಾಕ್ತಾರೆ, ಬಿಸಿ ಮಾಡ್ತಾರೆ. ಆದ ನಂತರ ಸೀಪೆ ನೀರು ಅಂದ್ರೆ ಬೆಲ್ಲ ಮತ್ತೆ ಹುಳಿ ಬಿಸಿ ಮಾಡುದು, ಅದೇ ಒಂದು ಸೀಪೆ ನೀರು. ಖಾರ ನೀರು ಧನಿಯಾ ಪುದೀನ ಹುಳಿ ಮುಂಚಿ, ಅದೇ ಮುಂಚಿ, ಗಾರ್ಲಿಕ್, ಜಿಂಜರ್ ಗ್ರೈಂಡ್ ಮಾಡುದು. ಗ್ರೀನ್ ಚಿಲ್ಲಿ ಮುಂಚಿ, ಅದೇ ಗ್ರೈಂಡ್ ಮಾಡಿದ ನಂತರ ಅದೇ ನೀರು ತಗೊಳ್ತೀವಿ ಅಲ್ವಾ, ಅಲ್ಲಿ ಒಂದು ಪಾನಿಪುರಿ ಮಸಾಲ ಸಿಗುತ್ತೆ ಡಬ್ಬ, ಅದೇ ಡಬ್ಬ ಹಾಕುದು, ಫಿನಿಶ್. ಮನೆಯಲ್ಲೂ ಮಾಡ್ತೀಯಾ? ಹಾ, ಮನೆಯಲ್ಲೇ ಮಾಡ್ತೀವಿ. ಸುಮ್ನೆ ಅಲ್ಲಿ 10 ರೂಪಾಯಿ ಕೊಟ್ಟಿ, ವಡಾಪಾವ್ ಎಲ್ಲ ಸಕ್ಕತ್ ಚೀಪು. 10 ರೂಪಾಯಿ ನಮ್ಗೆ 10 ರೂಪಾಯಿ ಬೆಂಗಳೂರಲ್ಲಿ ಏನೂ ಸಿಗಲ್ಲ. ಒಂದು ದೋಸೆನೇ 100-120 ರೂಪಾಯಿ. ನೀವು 50 ರೂಪೀಸ್ ತಗೊಂಡ್ ನೋಡಿದೀನಿ, ಎಲ್ಲ ಚೀಪು, ಫುಡ್ ಎಲ್ಲ ಚೀಪು. ಮುಂಬೈಯಲ್ಲಿ 50 ರೂಪಾಯಿ